ಅಮೀರ್ ಖಾನ್ ಅವರು ನಾನು ಯಾವುದೇ ಒಂದು ಇದು ಏನಂತ ಹೇಳ್ತಾರೆ ಲವ್ ಜಿಹಾದ್ ಆ ಥರ ಮಾಡಿಲ್ಲ. ಯಾಕಂತ ಹೇಳಿದ್ರೆ ನಾನು ಎಷ್ಟೇ ಜನರನ್ನ ಮದುವೆ ಮಾಡ್ಕೊಂಡಿರ್ಬೋದು, ಆದರೆ ಅವ್ರನ್ನ ಮುಸ್ಲಿಮ್ ಆಗಿ ಪರಿವರ್ತನೆಗೊಳಿಸಿಲ್ಲ, ಮತಾಂತರಗೊಳಿಸಿಲ್ಲ. ಅಂದರೆ ಇಲ್ಲಿ ಕುರಾನ್ನಲ್ಲಿ ಏನು ಹೇಳುತ್ತೆ ಅಂತಕ್ಕಂಥದ್ದು. ತುಂಬ ಹಿಂದೆ ಭಾಳ ವರ್ಷಗಳಾಯಿತು ನಾ ಕುರಾನ್ ಓದಿ, ಶಾಬಾನು ಪ್ರಕರಣ ಅವು ಇವು ಬಂದಾಗ, ವಿವಾದಗಳು ಬಂದಾಗ ನಾವು ಪತ್ರಿಕೆಯಲ್ಲಿ ಅದನ್ನೆಲ್ಲ ಬರಿಬೇಕಾದಾಗ ಓದ್ಕೊಂಡಿದ್ದು. ಈಗ ಮತ್ತೆ ಕಣ್ಣಾಡಿಸಿದೆ. ಏನಾಗುತ್ತೆ, ಈ ಸೂರಲ್ ಬಕರ್ ಅಂತೇಳಿ ಬರುತ್ತೆ, ಅದರಲ್ಲಿ 2:221 ಆ ಶ್ಲೋಕ ಅಂತ ಅಂತೀವಲ್ಲ ನಾವು, ಆ ಥರ ಅಲ್ಲಿ ಒಂದು ಬರುತ್ತೆ, ಅದೊಂದು ಸೂರ್ ಅಂತ ಇರುತ್ತೆ. ಅದರೊಳಗಡೆ ಏನು ಹೇಳುತ್ತೆ ಅಂತ ಹೇಳಿದರೆ, ಬಹುದೇವತಾ ಉಪಾಸನೆ ಮಾಡ್ತಕ್ಕಂಥವ್ರು ಏನಿದ್ದಾರೆ ಅಂಥ ಒಂದು ಸ್ತ್ರೀಯರು ಅವ್ರನ್ನ ಮದುವೆ ಆದರೆ ಅದನ್ನು ಕುರಾನ್ ಒಪ್ಕೊಳ್ಳಲ್ಲ, ಅದು ಧರ್ಮ ಸಿಂಧು ಅಲ್ಲ ಅಂತ ಹೇಳ್ತದೆ. ಮತ್ತು ಅದು ಮದುವೆನೇ ಧರ್ಮ ಅಲ್ಲ ಅಂತ ಹೇಳಿದ ಮೇಲೆ ಮದುವೆ ಅಂತೇಳಿ ಹೇಗಾಗುತ್ತೆ ಅಂತಕ್ಕಂಥದ್ದನ್ನು ಅಮೀರ್ ಖಾನ್ ಅವರು ಹೇಳಬೇಕು. ಮದುವೆ ಅಂತೇಳಿ ಹೇಳಿದಾರೆ ಅವರು. ಏನೋ 3 ಜನ ಮದುವೆ ಮಾಡ್ಕೊಂಡಿದ್ವಿ, ಇನ್ನೊಂದು ಬಾಕಿ ಇರ್ಬೋದು ಅವ್ರ ಪ್ರಕಾರ. ಏನೋ ಟ್ರಿಪಲ್ ತಲಾಕು ಇವೆಲ್ಲ ಇದ್ವಲ್ಲ, ಈಗೇನೋ ಅದೆಲ್ಲ ಕಾನೂನು ಬಾಹಿರ ಅಂತೇಳಿ ಆಗಿದೆ. ಆದರೆ ಅವ್ರ ತಲೆಯಲ್ಲಿನ ಕಾನೂನುಗಳು ಹಾಗೆ ಉಳ್ಕೊಂಡಿರ್ತಾವಲ್ಲ, ಹಳೆ ಕಾನೂನುಗಳು. ಈಗ 3ನೇದಾಗಿದೆ ಈಗ. ಹಾಗೆ ಅದಕ್ಕೆ ರಾಣೆ ಅವರು ಮಹಾರಾಷ್ಟ್ರ ನಿತೀಶ್ ರಾಣೆ ಇದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಟ್ಟಿದ್ದಾರೆ ಲವ್ ಜಿಹಾದ್ಗೆ. ಅದಕ್ಕೆ ಇವ್ರೇನು ಹೇಳ್ತಾರೆ, ಇಲ್ಲ ನಾನು ಅವ್ರನ್ನ ಮತಾಂತರಗೊಳಿಸಿಲ್ಲ ಅಂತ ಹೇಳ್ತಾರೆ. ಮತಾಂತರಗೊಳಿಸಿಲ್ಲ ಅಂದರೆ ಮದುವೆ ಮಾಡ್ಕೊಂಡಿದ್ದಾರೆ. ಮದುವೆ ಅಂತ ನೀವು ಹೇಳ್ತೀರಿ, ನಿಮ್ಮ ಧರ್ಮ ಹೇಳ್ತಾ ಇಲ್ಲ ಅದು ಮದುವೆ ಅಂತೇಳಿ, ಕುರಾನ್ ಹೇಳ್ತಾ ಇಲ್ಲ ಮದುವೆ ಅಂಥೇಳಿ. ಅದಕ್ಕೆ ನಿಮ್ಮ ಉತ್ತರ ಏನಿಲ್ಲ. ಹಾಗೆ ಇವರು ಇವರು ಖಮೇನಿ ಥರ ಒಂದು ಫತ್ವಾ ಹೊರಡಿಸಿದ್ರು, 5 ಕೋಟಿ ಕೊಡ್ತೀನಿ ನಾನು, ಕಾನೂನು ಏನಿದೆ ಅದಕ್ಕೆಲ್ಲ ಖರ್ಚು ಮಾಡ್ತೀವಿ ನಾವು ಅಂತೇಳಿ. ಯಾರು ಪರಮಹಂಸ ಆಚಾರ್ಯ ಅವರು, ಅವ್ರನ್ನ ಕೊಂದ್ಬಿಡ್ರಿ ಅಂತೇಳಿ. ಇದೂ ಸಹಿತ ಏನು ನಡೀತಾ ಇದೆ ನೋಡ್ರಿ, ಓಪನ್ ಆಗಿ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೌದಾ. ಇದು ಇರಾನ್ ಇವು ಯಾರು ಸಲ್ಮಾನ್ ರಸ್ತಿಗೆ ಒಂದು ಫತ್ವಾ ಕೊಟ್ಟಿದ್ರು, ಅವನ್ನ ಯಾರು ಕೊಲ್ತಾರೆ ಅವ್ರಿಗೆ ಏನಂತಂದ್ರೆ ಇಷ್ಟು ಬಹುಮಾನ ಕೊಡ್ತೀವಿ ನಾವು ಅಂತೇಳಿ. ಆ ಥರ ಇದು ಭಾರತದಲ್ಲಿ ನಡೀತಾ ಇದೆ. ಅದಕ್ಕೆ ಇವ್ರ ಮೇಲೇನೂ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ನಾವು. ಯಾಕಂತ ಹೇಳಿದ್ರೆ ಈ ಥರ ಕೊಲೆ ಒಂದು ಪ್ರೇರಣೆ ಕೊಡುವಂಥದ್ದು ಒಂದು ಆ ಥರ ಈ ಪರಿಸ್ಥಿತಿ ವ್ಯವಸ್ಥೆ ಇರಬಾರ್ದು. ಧರ್ಮಾಂಧತೆ ಅದು ಎಲ್ಲ ಆಗಬಾರ್ದು. ಅದೇ ರೀತಿಯಲ್ಲಿ ಇವರು ಇಂಥ ಸೆಲೆಬ್ರಿಟಿಗಳಾಗಿ ಈ ರೀತಿಯ ಒಂದು ಹೇಳಿಕೆಗಳನ್ನು ಕೊಟ್ಟು ಈ ರೀತಿಯ ಒಂದು ಸಮಾಜದಲ್ಲಿ ಒಂದು ಏನಂತ ಹೇಳಿದರೆ ತಮ್ಮ ನಡವಳಿಕೆಗಳನ್ನು ಏನಪ್ಪ ಅಂದರೆ ಈ ರೀತಿ ಪ್ರದರ್ಶಿಸಬಾರ್ದು. ಈ ಹಿಂದೆ ದಿಲೀಪ್ ಕುಮಾರ್ ಅವರು ಅಂಥವರೆಲ್ಲ ದೊಡ್ಡ ದಿಗ್ಗಜ ನಟರು, ಅವರು ಅಲ್ಪಸಂಖ್ಯಾತರೇ. ಅವರೆಲ್ಲ ಯಾವ ರೀತಿ ನಡ್ಕೊಂಡ್ರು ಅಂತಕ್ಕಂಥದ್ದು, ಯಾವ ರೀತಿ ಮಾದರಿಯಾಗಿದ್ದರು ಸಮಾಜಕ್ಕೆ ಅಂತಕ್ಕಂಥದ್ದನ್ನು ಅವರು ಏನಪ್ಪ ವಿಚಾರ ಮಾಡಬೇಕು.